The storms we chase are leading us, and love is all we'll ever trust. Yeah. ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಇವತ್ತು ಕೂಡ ನಾವು ಒಂದು ಸಿಂಪಲ್ ರೆಸಿಪಿ ಮಾಡುವ. ಇದರಲ್ಲಿ ಅರ್ಧ ಕೆಜಿ ಪ್ರಾನ್ಸ್ ಉಂಟು. ಹಾಗೆ ಇವತ್ತು ಅರ್ಧ ಕೆಜಿ ಪ್ರಾನ್ಸ್ ಅಲ್ಲಿ ನಾವು ಫ್ರೈ ಮಾಡುವ. ಒಳ್ಳೆ ಫ್ರೆಶ್ ಕೂಡ ಉಂಟು ಇದು. ಪ್ರಾನ್ಸ್ ಕ್ಲೀನ್ ಮಾಡಲಿಕ್ಕೆ ಕೆಲವರಿಗೆ ಗೊತ್ತಿರುವುದಿಲ್ಲ ಅಲ್ಲ, ಹಾಗೆ ಈ ವಿಡಿಯೋದಲ್ಲಿ ಹಾಕಿದ್ದೇನೆ ನೋಡಿ. ಅಮ್ಮ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದಾರೆ. ಮತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಉಂಟಲ್ಲ, ಪ್ಲೀಸ್ ಒಂದು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಉಂಟಲ್ಲ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು. ಈಗ ಕ್ಲೀನ್ ಮಾಡಿದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ತಾ ಇದ್ದಾರೆ ನೋಡಿ, ಇಷ್ಟು ಸಿಕ್ಕಿದೆ. ಇದನ್ನು ವಾಶ್ ಮಾಡಿ ತಂದದ್ದು. ಈಗ ಇದಕ್ಕೆ ನಾನು 1 ಚಮಚ ಟರ್ಮೆರಿಕ್ ಪೌಡರ್ ಹಾಕ್ತಾ ಇದ್ದೇನೆ. 1.5 ಚಮಚ ಚಿಲ್ಲಿ ಪೌಡರ್, ಸ್ವಲ್ಪ ಉಪ್ಪು ಕೂಡ ಹಾಕ್ತಾ ಇದ್ದೇನೆ. ಈಗ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇಡಬೇಕು, ಮ್ಯಾರಿನೇಟ್ ಮಾಡಿ. ಮಿಕ್ಸ್ ಮಾಡಿ ಎಲ್ಲ ಆಯ್ತು ನೋಡಿ, ಹೇಗೆ ಕಾಣ್ತಾ ಉಂಟು ಅಂತ. ಪ್ರಾನ್ಸ್ ಫ್ರೈ ಮಾಡಲಿಕ್ಕೆ 2 ನೀರುಳ್ಳಿ, 1 ಟೊಮೆಟೊ, 3 ಕಾಯಿ ಮೆಣಸು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಒಂದು ಪಾತ್ರೆಗೆ 1 ಚಮಚ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿ ಆದ ಮೇಲೆ ಕರಿಬೇವು, ಈಗ ಇದಕ್ಕೆ ಚಕ್ಕೆ, ಲವಂಗ, ಸ್ಟಾರ್ ಹಾಕ್ತಾ ಇದ್ದೇನೆ. ಇನ್ನು ಕಟ್ ಮಾಡಿದ ನೀರುಳ್ಳಿ ಹಾಕಬೇಕು. ಇದರ ಕಲರ್ ಸ್ವಲ್ಪ ಚೇಂಜ್ ಆಗುವಷ್ಟು ಫ್ರೈ ಮಾಡುವ. ಕಟ್ ಮಾಡಿದ ಕಾಯಿ ಮೆಣಸು ಹಾಕ್ತಾ ಇದ್ದೇನೆ. ಟೊಮೆಟೊ ಕೂಡ ಆಡ್ ಮಾಡುವ. 1-2 ನಿಮಿಷ ಇದನ್ನು ಹೀಗೆ ಫ್ರೈ ಮಾಡುವ. ಈಗ ನೋಡಿ, ಇದರ ಕಲರ್ ಕೂಡ ಚೇಂಜ್ ಆಗ್ತಾ ಬಂದಿದೆ. 1/4 ಚಮಚ ಅರಶಿನ ಹಾಕ್ತಾ ಇದ್ದೇನೆ. 1.5 ಚಮಚ ಕೊರಿಯಾಂಡರ್ ಪೌಡರ್, 1/2 ಚಮಚ ಗರಂ ಮಸಾಲ ಹಾಕಬೇಕು. ಶುಂಠಿ ಬೆಳ್ಳುಳ್ಳಿ ಜಜ್ಜಿ ಹಾಕ್ತಾ ಇದ್ದೇನೆ. ಹೀಗೆ ಹಾಕಿದ್ರೆ ಉಂಟಲ್ಲ, ಟೇಸ್ಟ್ ಕೂಡ ಒಳ್ಳೆದಾಗ್ತದೆ. ಒಮ್ಮೆ ಇದನ್ನು ಚಂದ ಮಾಡಿ ಮಿಕ್ಸ್ ಮಾಡ್ತೇನೆ. ತುಂಬಾ ಸುಲಭವಾಗಿ ಮಾಡ್ಬೋದು ಈ ರೆಸಿಪಿ, ನೀವು ಕೂಡ ಟ್ರೈ ಮಾಡಿ. ಈಗ ಮ್ಯಾರಿನೇಟ್ ಮಾಡಿದ ಪ್ರಾನ್ಸ್ ಹಾಕ್ತಾ ಇದ್ದೇನೆ. ಮ್ಯಾರಿನೇಟ್ ಮಾಡಿದ ಪಾತ್ರೆಗೆ 1/4 ಗ್ಲಾಸ್ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಹಾಕಿದೆ. ಇನ್ನುಂಟಲ್ಲ, ಇದನ್ನು ಒಂದು 10 ನಿಮಿಷ ಇಟ್ಟರೆ ಸಾಕು. ಈಗ ನೋಡಿ, ಒಳ್ಳೆ ಕುದಿಲಿಕ್ಕೆ ಶುರುವಾಗಿದೆ. ಇದರ ಮಸಾಲವನ್ನು ಉಂಟಲ್ಲ, ತುಂಬಾ ತೆಳು ಮಾಡ್ಲಿಕ್ಕಿಲ್ಲ, ಇಷ್ಟು ತಿಕ್ಕಾಗಿರ್ಬೇಕು. ರುಚಿ ನೋಡಿಕೊಂಡು ಉಪ್ಪು ಹಾಕ್ತಾ ಇದ್ದೇನೆ. ಇದರ ಒಟ್ಟಿಗೆ ಉಂಟಲ್ಲ, ದೋಸೆ ಮತ್ತೆ ಚಪಾತಿ, ಪರೋಟ ಎಲ್ಲ ತಿನ್ಬೋದು, ಒಳ್ಳೆದಾಗ್ತದೆ. ಬ್ಯಾಚುಲರ್ಸ್ ಮತ್ತೆ PG ಯಲ್ಲಿರುವವರಿಗೆಲ್ಲ ತುಂಬಾ ಸುಲಭವಾಗಿ ಮಾಡ್ಬೋದು. ಈಗ ಲಾಸ್ಟ್ಗೆ ನಾನು ಅರ್ಧ ನಿಂಬೆ ಹಣ್ಣಿನ ರಸ ಕೂಡ ಹಾಕ್ತಾ ಇದ್ದೇನೆ. ಈಗ ಕಂಪ್ಲೀಟ್ ಆಗಿ ಡ್ರೈ ಆಗ್ತಾ ಬಂದಿದೆ ಇದು. ನಿಮಗೆ ಈ ರೆಸಿಪಿ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ಹಾಕ್ಲಿಲ್ಲ, ಗ್ರೈಂಡ್ ಕೂಡ ಮಾಡಲಿಲ್ಲ. ಓಕೆ, ಈಗ ಪ್ರಾನ್ಸ್ ಫ್ರೈ ರೆಡಿ ಆಗಿದೆ. ಫೈನಲ್ ಆಗಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡುವ. ಹೇಗೆ, ನಿಮಗೆ ಸಹ ಆಸೆ ಆಗ್ತಾ ಉಂಟಲ್ಲ ಇದನ್ನು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಉಂಟಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು. ಸಿಗುವ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.